ಕುದುರೆಮುಖ. ನನಗೆ ಕಾಡ್ತಿದ್ದಂತ ದೊಡ್ಡ ಪ್ರಶ್ನೆ ಅಂದ್ರೆ ಕುದುರೆಮುಖ ಹೇಗಿದೆ, ಜನರು ಯಾಕೆ ಏನೇನೋ ಹೇಳ್ತಾ ಇದ್ದಾರೆ ಅಂತ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೇ ಆಗಿತ್ತು. ಅದಕ್ಕೆ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದೆ. ನಿಜ ಹೇಳ್ತೀನಿ ಕೇಳಿ, ಏನೋ ಒಂದು ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡೋಕ್ ಬರಲ್ಲ. ಈ ವಿಡಿಯೋದಲ್ಲಿ ನಿಮಗೆ ನನ್ನ ಬೈಕ್ ರೈಡ್ ನ ಮೂಲಕ ಈ ಕುದುರೆಮುಖ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಹಲೋ, ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಲಾಸಿಸ್ ಚಂದ್ರ. ಒಂದು ಕಾಲದಲ್ಲಿ ಸಾವಿರಾರು ಜನರು ಬದುಕ್ತಾ ಇದ್ದಂತಹ ಜಾಗ ಫುಲ್ ಬಿಸಿ ಮೈನಿಂಗ್ ಟೌನ್ಶಿಪ್ ಆಗಿದ್ದ ಕುದುರೆಮುಖ ಇಂದು ಗೋಸ್ಟ್ ಟೌನ್ ಆಗಿ ಬದಲಾಗಿದೆ. ಇಲ್ಲಿ ಹಿಂದೆ ಕುದುರೆಮುಖ ಐರನ್ ಓರ್ ಕಂಪನಿ ಅಂದರೆ KIOCL ಸಿಬ್ಬಂದಿ ಮತ್ತೆ ಅವರ ಕುಟುಂಬಗಳು ಇಲ್ಲಿ ಬದುಕ್ತಾ ಇದ್ರು. ಶಾಲೆಗಳು, ಆಸ್ಪತ್ರೆ, ಥಿಯೇಟರ್, ಪ್ಲೇ ಗ್ರೌಂಡ್, ಮಾರ್ಕೆಟ್, ಬ್ಯಾಂಕ್ ಎಲ್ಲಾ ಸೌಲಭ್ಯಗಳು ಇಲ್ಲೇ ಇತ್ತು. ಒಂದು ಯೋಚನೆ ಮಾಡಿ, ಈ ಕುದುರೆಮುಖದ KIOCL ಬಿಲ್ಟ್ ಆಗಿದ್ದು 1976ರಲ್ಲಿ ಮತ್ತೆ ಮುಚ್ಚಿದ್ದು 2005 ಡಿಸೆಂಬರ್ ಅಲ್ಲಿ. ಆ ಟೈಮಲ್ಲೇ ಇಷ್ಟೊಂದು ಫೆಸಿಲಿಟಿ ಇರುವಂತಹ ಟೌನ್ ಆಗಿತ್ತು ಇದು. 2005ರಲ್ಲಿ ಮೈನಿಂಗ್ ಆಪರೇಷನ್ ನಿಂತ ನಂತರ ಜನರು ನಿಧಾನವಾಗಿ ಈ ಪ್ರದೇಶನ ಬಿಟ್ಟು ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಇಂದು ಇಲ್ಲಿರುವ ಅನೇಕ ಮನೆಗಳು, ಕಟ್ಟಡಗಳು ಮತ್ತು ರಸ್ತೆಗಳು ಖಾಲಿಯಾಗಿದ್ದು ಮೌನವಾಗಿ ನಿಂತಿವೆ, ಅಂದ್ರೆ ಪಾಳು ಬಿದ್ದಿದೆ. ಅದಕ್ಕಾಗಿಯೇ ಕುದುರೆಮುಖದ ಈ ಹಳೆಯ ಟೌನ್ಶಿಪ್ ಅನ್ನ ಹಲವರು ಗೋಸ್ಟ್ ಟೌನ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಇಂದು ಇದು ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ನಿಂತಿರುವ ಒಂದು ಕಾಲದ ನೆನಪುಗಳನ್ನು ಹೇಳುವ ಸ್ಥಳವಾಗಿದೆ. ಇನ್ನೊಂದು, ರೂಬೇನ್ ಅವರ ಹಂದಿಯ ವಿಷಯ ಗೊತ್ತಾಗಿ ನನಗೂ ಬೇಜಾರಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಫಾಲೋ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತೆ ಒನ್ ಟೈಮ್ ವಿಸಿಟ್ ಮಾಡಿ. ಟಾಟಾ ಬಾಯ್, ನಾನು ನಿಮ್ಮ ವಿಲಾಸಿಸ್ ಚಂದ್ರ.